ಪಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಪತ್ನಿ ಶ್ವೇತಾಗೆ ಸಾಂತ್ವನ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಪರಶುರಾಮ ಮೃತಪಟ್ಟ ಸುದ್ದಿ ಕೇಳಿ ನನಗೂ ನೋವಾಯಿತು, ತುಂಬಾ ಅನ್ಯಾಯ ಆಗಿದೆ, ಈ ಬಗ್ಗೆ ಹೋರಾಟ ಮಾಡ್ತೇನೆ. ಕರೆ ಮಾಡಿ ಪಿಎಸ್ಐ ಪತ್ನಿ ಶ್ವೇತಾಗೆ ಧೈರ್ಯ ತುಂಬಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ರಾಯಚೂರಿನ IDSM ಲೇಔಟ್ನಲ್ಲಿ ಪಿಎಸ್ಐ ನಿವಾಸ ಇದೆ. ಪರಶುರಾಮ್ ಮಾವನ ಮನೆಗೆ ಜೆಡಿಎಸ್ ಮುಖಂಡರು ಭೇಟಿ ಕೊಟ್ಟಿದ್ದಾರೆ. ಜುಲೈ 14ರಂದು ನಿಮ್ಮ ಕುಟುಂಬಸ್ಥರನ್ನ ಭೇಟಿ ಮಾಡ್ತೀವಿ. ಪರಶುರಾಮ ಮಾವಗೂ ಕೂಡ ಧೈರ್ಯ ಹೇಳಿದ್ದಾರೆ ಕುಮಾರಸ್ವಾಮಿ. ಇಂತಹ ಘಟನೆ ನಡೀಬಾರದಾಗಿತ್ತು, ಅನ್ಯಾಯ ಆಗಿದೆ. ಸ್ವಾಭಿಮಾನದಿಂದ ಕೆಲಸ ಮಾಡ್ತಾ ಇದ್ದವರಿಗೆ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಘಟನೆ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಒಂದು ಸರ್ಕಾರ, ಒಂದು ವ್ಯವಸ್ಥೆ ಅಂತ ಇದ್ದಾಗ ಈ ಥರದ ಘಟನೆ ಆದರೆ ಅಲ್ಲಿ ಕೆಲಸ ಮಾಡುವಂಥ ನೌಕರರ ಆತ್ಮಸ್ಥೈರ್ಯ ಕುಂದಿ ಹೋಗುತ್ತೆ. ಯಾರೋ ಒಬ್ರು ಬಂದು ದುಡ್ಡುಗೋಸ್ಕರ ಕೇಳ್ತಾರೆ, ಪ್ರಭಾವ ಬೀರ್ತಾರೆ ಅಂತ ಹೇಳಿದಾಗ ಆ ವಾತಾವರಣದಲ್ಲಿ ಕೆಲಸ ಮಾಡೋದಾದ್ರೆ ಹೇಗೆ? ಸರ್ಕಾರದ ಅಂತಿಮ ಕ್ಷಣಗಳು ಮನೆ ಕಡೆಯಿಂದ ಪರಿಸ್ಥಿತಿ ಏನಿದೆಯಮ್ಮ ಪಾಪ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದು ಮನುಷ್ಯ ಈ ತರ ಸಾವು ನಡೆದಿರೋದು. ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ತುಂಬಾ ದೇವರು ಪರೀಕ್ಷೆ ಜೀವನದಲ್ಲಿ ಬಹಳ ಕಷ್ಟನೂ ಪಡ್ಬೇಕಲ್ಲ. ಪಾಪ ಮಗು ಹೊಟ್ಟೆಯಲ್ಲಿ ಅಂತ ಅಂದ್ರು, ಬಹಳ ನೋವಾಯ್ತಮ್ಮ. ಬರ್ತೀನಮ್ಮ, ನಾನು ಬರ್ತೀನಿ, ಧೈರ್ಯವಾಗಿರಮ್ಮ, ಧೈರ್ಯವಾಗಿ ಬಂದು ಭೇಟಿ ಮಾಡ್ತೀನಮ್ಮ. ಏನಿದ್ರು ಸಮಸ್ಯೆ ಸಾಲ್ವ್ ಮಾಡೋಣ, ಹೋರಾಟ ಮಾಡೋಣ. ಬರ್ತೀನಿ ತಾಯಿ, ಬರ್ತೀನಿ, ನೋವು ಪಡ್ಬೇಡಮ್ಮ. ಈಗ ಮಾಡ್ತೀನಿ, ದೇವರಾಟ ಇವೆಲ್ಲ ಬಹಳ ಭೇಟಿ ಮಾಡ್ತೀನಮ್ಮ. ಅಣ್ಣ ಅಂತ ತಿಳ್ಕೊಂಬಣ್ಣ, ನಿನ್ ಕಷ್ಟ ಸುಪ್ಪರ್ ಇರ್ತೀನಮ್ಮ, ಬೇಜಾರು ಮಾಡ್ಕೊಬೇಡಿ. ಅರ್ಥ ಆಗುತ್ತೆ, ಯಾಕೆಂದ್ರೆ ಎಂತವ್ರಿಗೂ ಈ ವಯಸ್ಸಿನಲ್ಲಿ ಹೋರಾಟ ಮಾಡಂತೆ. ಪಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಪತ್ನಿ ಶ್ವೇತಾಗೆ ಸಾಂತ್ವನ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಪರಶುರಾಮ ಮೃತಪಟ್ಟ ಸುದ್ದಿ ಕೇಳಿ ನನಗೂ ನೋವಾಯಿತು, ತುಂಬಾ ಅನ್ಯಾಯ ಆಗಿದೆ, ಈ ಬಗ್ಗೆ ಹೋರಾಟ ಮಾಡ್ತೇನೆ. ಕರೆ ಮಾಡಿ ಪಿಎಸ್ಐ ಪತ್ನಿ ಶ್ವೇತಾಗೆ ಧೈರ್ಯ ತುಂಬಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ರಾಯಚೂರಿನ IDSM ಲೇಔಟ್ನಲ್ಲಿ ಪಿಎಸ್ಐ ನಿವಾಸ ಇದೆ. ಪರಶುರಾಮ್ ಮಾವನ ಮನೆಗೆ ಜೆಡಿಎಸ್ ಮುಖಂಡರು ಭೇಟಿ ಕೊಟ್ಟಿದ್ದಾರೆ. ಜುಲೈ 14ರಂದು ನಿಮ್ಮ ಕುಟುಂಬಸ್ಥರನ್ನ ಭೇಟಿ ಮಾಡ್ತೀವಿ. ಪರಶುರಾಮ ಮಾವಗೂ ಕೂಡ ಧೈರ್ಯ ಹೇಳಿದ್ದಾರೆ ಕುಮಾರಸ್ವಾಮಿ. ಇಂತಹ ಘಟನೆ ನಡೀಬಾರದಾಗಿತ್ತು, ಅನ್ಯಾಯ ಆಗಿದೆ. ಸ್ವಾಭಿಮಾನದಿಂದ ಕೆಲಸ ಮಾಡ್ತಾ ಇದ್ದವರಿಗೆ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಘಟನೆ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಒಂದು ಸರ್ಕಾರ, ಒಂದು ವ್ಯವಸ್ಥೆ ಅಂತ ಇದ್ದಾಗ ಈ ಥರದ ಘಟನೆ ಆದರೆ ಅಲ್ಲಿ ಕೆಲಸ ಮಾಡುವಂಥ ನೌಕರರ ಆತ್ಮಸ್ಥೈರ್ಯ ಕುಂದಿ ಹೋಗುತ್ತೆ. ಯಾರೋ ಒಬ್ರು ಬಂದು ದುಡ್ಡುಗೋಸ್ಕರ ಕೇಳ್ತಾರೆ, ಪ್ರಭಾವ ಬೀರ್ತಾರೆ ಅಂತ ಹೇಳಿದಾಗ ಆ ವಾತಾವರಣದಲ್ಲಿ ಕೆಲಸ ಮಾಡೋದಾದ್ರೆ ಹೇಗೆ? ಸರ್ಕಾರದ ಅಂತಿಮ ಕ್ಷಣಗಳು ಮನೆ ಕಡೆಯಿಂದ ಪರಿಸ್ಥಿತಿ ಏನಿದೆಯಮ್ಮ ಪಾಪ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದು ಮನುಷ್ಯ ಈ ತರ ಸಾವು ನಡೆದಿರೋದು. ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ತುಂಬಾ ದೇವರು ಪರೀಕ್ಷೆ ಜೀವನದಲ್ಲಿ ಬಹಳ ಕಷ್ಟನೂ ಪಡ್ಬೇಕಲ್ಲ. ಪಾಪ ಮಗು ಹೊಟ್ಟೆಯಲ್ಲಿ ಅಂತ ಅಂದ್ರು, ಬಹಳ ನೋವಾಯ್ತಮ್ಮ. ಬರ್ತೀನಮ್ಮ, ನಾನು ಬರ್ತೀನಿ, ಧೈರ್ಯವಾಗಿರಮ್ಮ, ಧೈರ್ಯವಾಗಿ ಬಂದು ಭೇಟಿ ಮಾಡ್ತೀನಮ್ಮ. ಏನಿದ್ರು ಸಮಸ್ಯೆ ಸಾಲ್ವ್ ಮಾಡೋಣ, ಹೋರಾಟ ಮಾಡೋಣ. ಬರ್ತೀನಿ ತಾಯಿ, ಬರ್ತೀನಿ, ನೋವು ಪಡ್ಬೇಡಮ್ಮ. ಈಗ ಮಾಡ್ತೀನಿ, ದೇವರಾಟ ಇವೆಲ್ಲ ಬಹಳ ಭೇಟಿ ಮಾಡ್ತೀನಮ್ಮ. ಅಣ್ಣ ಅಂತ ತಿಳ್ಕೊಂಬಣ್ಣ, ನಿನ್ ಕಷ್ಟ ಸುಪ್ಪರ್ ಇರ್ತೀನಮ್ಮ, ಬೇಜಾರು ಮಾಡ್ಕೊಬೇಡಿ. ಅರ್ಥ ಆಗುತ್ತೆ, ಯಾಕೆಂದ್ರೆ ಎಂತವ್ರಿಗೂ ಈ ವಯಸ್ಸು
ವಯಸ್ಸಿನಲ್ಲಿ ಈ ತರ ಆಗುವಾಗ ಕಷ್ಟ, ಆ ನೋವಿಂದ ಹೊರಬರೋದು. ಸರ್ ಅವರು ತುಂಬಾ ಹರಾಜ್ ಮಾಡಿದ್ದಾರೆ ದುಡ್ಕೋಸ್ಕರ ಹೋರಾಟ ಮಾಡತ್ತೆ. ಎಲ್ಲ ಹರಾಜ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.